ನನ್ನ ಪರಿಚಯ ನಿಮಗಿದೆ. ನಾನು ದೇವರಾಜ್ ಹೆಸರುಘಟ್ಟ. ನಿಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬರ್ತಕ್ಕಂತಹ ಆರೋಗ್ಯ ಪೀಡಿತರಿಗೆ ನೀವು ಔಷಧಿಗೆ ಸಂಬಂಧಪಟ್ಟಂತೆ ಔಷಧಿಗಳನ್ನು ಕೊಡ್ತಾ ಇದ್ದೀರಾ ಅಥವಾ ಚೀಟಿ ಬರೆದು ಕಳಿಸ್ತಾ ಇದ್ದೀರಾ? ಸರ್ಕಾರದಿಂದ ಏನು ಅನುದಾನದಲ್ಲಿ ಬರ್ತದೆ ಎಲ್ಲ ಆಲ್ಮೋಸ್ಟ್ 90% ಕೊಡ್ತೀವಿ. ಅವ್ರೇನಾದ್ರು ಹೊರಗಡೆ ತಗೊಂತೀವಿ ಅಂದ್ರೆ ಮಾತ್ರ ಬರ್ಕೊಡ್ತಾರೆ. ಬರ್ಕೊಡಕ್ಕಿಲ್ಲ, ಅವರೇ ಕೋರ್ಸ್ ಮಾಡಿ ಬರೀಬೇಕು ಬರ್ತಾರೆ. ನಮಗೆ ಬಂದಿರತಕ್ಕಂತಹ ಮಾಹಿತಿಯಲ್ಲಿ ಹೆಚ್ಚಿನ ಪಾಲು ಔಷಧಿ ಚೀಟಿಗಳನ್ನು ಬರೆದು ಕಳಿಸಿಕೊಡಲಾಗ್ತಾ ಇದೆ. ಔಷಧಿಗಳನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೊಡ್ತಿಲ್ಲ ಎಂಬತಕ್ಕಂಥ ದೂರು ಬಲವಾಗಿದೆ. ನಮ್ಮ ಗಮನಕ್ಕಿಲ್ಲ. ಮ್ಯಾಕ್ಸಿಮಮ್ ಎಲ್ಲ ಔಷಧಿಗಳು ನಮ್ಮಲ್ಲೇ ಸಿಗ್ತವೆ, ನಮ್ಮಲ್ಲೇ ತರಿಸ್ತಾ ಇದ್ದಾರೆ, ನಮ್ಮಲ್ಲೇ ಕೊಡ್ತಾ ಇದ್ದೀವಿ. ಕೆಲವೊಂದು ಅವ್ರು ಬಂದಾಗ ಅದೇ ಟೈಮಲ್ಲಿ ಕೆಲವೊಂದು ಆಂಟಿಬಯೋಟಿಕ್ಸ್ ಇಲ್ಲ ಅಂದಾಗ ಕೆಲವೊಂದ್ಸತಿ ಬರ್ಕೊಡ್ಬೇಕು, ಅನಿವಾರ್ಯತೆ ಇರ್ತದೆ ಬರ್ಕೊಡ್ಬೇಕು. ನಾನು ಈಗ ಹೇಳಿರ್ತಕ್ಕಂಥ ಮಾಹಿತಿ ಸರಿಯೋ ಸುಳ್ಳೋ ಎಂಬುದು ಮುಂದಿನ ಹಂತಗಳಲ್ಲಿ ನಾವು ಪರಿಶೀಲನೆ ಮಾಡ್ತೀವಿ. ಥ್ಯಾಂಕ್ ಯು ಮೇಡಮ್. ತಾವೀರಿ, ನೀವು ಕೂತ್ಕೊಳ್ಳಿ, ದಯವಿಟ್ಟು ನೀವು ಕೂತ್ಕೊಳ್ಳಿ. ಪ್ರದೀಪ್, ನೀವು ಜನಪ್ರತಿನಿಧಿಗಳು, ದೊಡ್ಡ ವ್ಯಕ್ತಿಗಳು, ನಿಮಗೆ ಕನ್ಸಿಡರೇಷನ್ ಇರ್ತಾರೆ. ನನ್ನಂತಹ ಸಾಮಾನ್ಯ ವ್ಯಕ್ತಿಗೆ ಈ ಸಮಸ್ಯೆ ಬರುತ್ತೆ. ಥ್ಯಾಂಕ್ ಯು.